ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಉಚಿತ ಅಕ್ಕಿ ಹಣದ ಬದಲು ಇನ್ನು ಮುಂದೆ ಅಕ್ಕಿಯನ್ನೇ ಕೊಡೋದಕ್ಕೆ ನಮ್ಮ ಸರ್ಕಾರ ಮುಂದಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಸರ್ಕಾರದ ಕಡೆಯಿಂದ ಇನ್ನೇನು ಘೋಷಣೆ ಆದ್ರೇನೆ ಮುಗೀತು. ಆಲ್ರೆಡಿ ಸಿಎಂ ಜೊತೆನೂ ಚರ್ಚೆ ಮಾಡಿ ಸಿಎಂ ಅವರೇನೆ ಹೇಳ್ಬಿಟ್ಟಿದ್ದಾರೆ, ಇನ್ನು ಮುಂದೆ ಕೇಂದ್ರದ ಕಡೆಯಿಂದ ಅಕ್ಕಿಯನ್ನ ಪಡೆದುಕೊಂಡು ಜನರಿಗೆ, ಫಲಾನುಭವಿಗಳಿಗೆ ಅಕ್ಕಿಯನ್ನೇ ವಿತರಣೆ ಮಾಡೋಣ, ಇನ್ನು ಮುಂದೆ ಅಕ್ಕಿ ಹಣವನ್ನ ಕೊಡೋದನ್ನ ನಿಲ್ಲಿಸ್ಬಿಡೋಣ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಅನ್ನಿಸ್ಬೋದು, ಏನಪ್ಪಾ ಸರ್ಕಾರದ್ದು ಮತ್ತೆ ಉಚ್ಚಾಟ ಸ್ಟಾರ್ಟ್ ಆಯ್ತಾ ಅಂತ. ಉಚ್ಚಾಟ ಅಂತ ಏನಂತ ಅಂದ್ರೆ, ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ 4 ರಿಂದ 5 ತಿಂಗಳ ಹಿಂದ್ಗಡೆನೆ ಈ ರೀತಿಯಾಗಿ ಡಿಸೈಡ್ ಕೂಡ ಮಾಡಿದ್ರು. ಅದಕ್ಕಿಂತ ಮುಂಚೆ ಹೇಳಿದ್ರು, ಸೊ ಪ್ರತಿಯೊಂದು ಫಲಾನುಭವಿಗಳಿಗೂ ಕೂಡ ಏನ್ ಮಾಡ್ತೀವಿ, ಕಿಟ್ ವಿತರಣೆಯನ್ನ ಮಾಡ್ತೀವಿ. ಸೊ ಎಣ್ಣೆ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಉಪ್ಪಾಗಿರ್ಬೋದು, ಸೊ ಈ ರೀತಿ ಒಂದು 5 ಐಟಮ್ ಅನ್ನ ಹಾಕ್ಬಿಟ್ಟು ಕಿಟ್ ವಿತರಣೆಯನ್ನ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ, ನಾವು ಸರ್ವೆ ಮಾಡಿದ್ವಿ, ಆಲ್ಮೋಸ್ಟ್ ಎಲ್ಲರೂ ಕೂಡ ಏನು ಆಹಾರಕ್ಕೆ ಸಂಬಂಧಪಟ್ಟಂತೆ ಪದಾರ್ಥಗಳನ್ನ ಕೊಡಿ ಅಂತ ಅಂದ್ರೆ, ಅಡಿಗೆಗೆ ಸಂಬಂಧಪಟ್ಟಂತೆ ಕೊಡಿ ಅಂತ ಹೇಳಿದರೆ. ಸೊ ಹಾಗಾಗಿ ಕಿಟ್ ವಿತರಣೆ ಮಾಡೋದಕ್ಕೆ ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ರು. ಸೊ ಕಿಟ್ ಅಂತ ಹೇಳಿದ್ರು, ಕಿಟ್ಟು ಕೂಡ ಕ್ಯಾನ್ಸಲ್ ಆಯ್ತು. ಕಿಟ್ ಆದ್ಮೇಲೆ ಏನ್ ಮಾಡಿದ್ರು, ನಾವಿನ್ ಮುಂದೆ ಹಣವನ್ನ ಕೊಡೋದನ್ನ ನಿಲ್ಲಿಸ್ತೀವಿ, ಅಕ್ಕಿಯನ್ನೇ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಯಾಕೆಂತಂದ್ರೆ ಬೇರೆ ರಾಜ್ಯಗಳು ಅಕ್ಕಿಯನ್ನ ಕೊಡೋದಕ್ಕೆ ಮುಂದಾಗಿದ್ದಾವೆ, ಸೊ ಅದನ್ನ ಪರ್ಚೇಸ್ ಮಾಡ್ಬಿಟ್ಟು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಅದನ್ನು ಕೂಡ ಸ್ಥಗಿತ ಮಾಡಿದ್ರು. ಯಾಕೆಂತಂದ್ರೆ ಅದನ್ನು ಅಲ್ಲೇ ಸ್ಟಾಪ್ ಮಾಡಿಬಿಟ್ರು. ಆ ನಂತರ ಹಣವನ್ನೇ ಕೊಡ್ತೀವಿ ಅಂತ ಏನ್ ಮಾಡಿದ್ರು, 1 ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ರು. ಇವಾಗ ಮೊನ್ನೆ ರಿಲೀಸ್ ಮಾಡಿದಂತದ್ದು ಅಕ್ಟೋಬರ್ ತಿಂಗಳ ಹಣ, ಇನ್ನ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 4 ತಿಂಗಳ ಹಣ. ಹತ್ರ ಇವರು ಹಣ ಬಿಡುಗಡೆ ಮಾಡೋ ಅಷ್ಟರಲ್ಲಿ ಕೆಲವೊಬ್ಬರಿಗೆ ಏನಾಗಿದೆ ಅಂದ್ರೆ 5-6 ತಿಂಗಳ ಹಣ ಪೆಂಡಿಂಗ್ ಉಳ್ಕೊಂಡಿದೆ. ಇನ್ನ ಕೆಲವೊಬ್ಬರಿಗೆ ಏನಾಗುತ್ತೆ ಅಂತ ಅಂದ್ರೆ, ಈ ತಿಂಗಳ ಹಣ ಜಮಾ ಮಾಡೋದಿಲ್ಲ ಅವರು. ಹಾಗಾಗಿ ಇವಾಗ ಹೊಸದಾಗಿ ಹೇಳ್ತಿರೋದೇನಂತ ಅಂದ್ರೆ, ಇನ್ನು ಮುಂದೆ ಹಣ ಕೊಡೋದನ್ನ ನಿಲ್ಲಿಸ್ಬಿಡೋಣ, ನಮ್ಮ ಕೇಂದ್ರ ಸರ್ಕಾರದ ಕಡೆಯಿಂದ ಅಕ್ಕಿಯನ್ನ ವಿತರಣೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ, ಸೊ ನಾವು ಅಕ್ಕಿಯನ್ನೇ ಕೊಟ್ಬಿಡೋಣ. ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಕೂಡ ಹೇಳಿತ್ತು, ಹತ್ರ ವರ್ಷ ಆಗೋದಕ್ಕೆ ಬಂತು ಅಂತಾನೆ ಹೇಳ್ಬೋದು. ಸೊ ಅವಾಗಿಂದಾನೆ ಹೇಳಿದ್ರು, ನಮ್ಗೆ ಯಾವಾಗ ಕೇಂದ್ರದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದ ತಿಂಗಳಿಂದಾನೇ ಹೇಳಿದ್ರು, ನಾವು ಅಕ್ಕಿಯನ್ನ ವಿತರಣೆ ಮಾಡ್ತೀವಿ, ಅಕ್ಕಿಯನ್ನ ಪರ್ಚೇಸ್ ಮಾಡ್ಕೊಳ್ಳಿ ಅಂತ. ನಮಗೆ ಇವಾಗ ಪ್ರತಿ ಒಬ್ಬ ವ್ಯಕ್ತಿಗೆ ಏನ್ ಮಾಡ್ತಾರೆ, 34 ರೂಪಾಯಿ ಹಂಗೆ ಅಕ್ಕಿಗೆ 1 ಕೆಜಿಗೆ ಕೊಡ್ತಿರುವಂತದ್ದು. ನಮ್ಮ ಕೇಂದ್ರ ಏನ್ ಮಾಡಿತ್ತು ಅಂತ ಅಂದ್ರೆ, ನಿಮಗೆ ಹತ್ರ ಅಂದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಸೇರ್ಬಿಟ್ಟು ಒಂದು 25 ರೂಪಾಯಿ ಕೆಜಿ ಅಕ್ಕಿಗೆ ಆಗುತ್ತೆ, ಸೊ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇನ್ನ ಹತ್ರ 9 ರೂಪಾಯಿ ಸೇವಿಂಗ್ಸ್ ಆಗುತ್ತೆ ಅಂತ ಅವರು ಕೂಡ ಹೇಳಿದ್ರು. ಬಟ್ ಅವರು ಪರ್ಚೇಸ್ ಮಾಡ್ಲಿಲ್ಲ. ಯಾಕೆಂತಂದ್ರೆ, ಮೊದಲು ನಾವು ಕೇಳಿದಾಗ ಕೊಡಲ್ಲ ಅಂತ ಅಂದ್ರು, ಇವಾಗ ಕೊಡ್ತೀನಿ ಅಂತ ಬರ್ತಿದ್ರೆ ನಾವೇ ಪರ್ಚೇಸ್ ಮಾಡ್ಬೇಕು ಅಂತ. ಅಲ್ಲೂ ಕೂಡ ಒಂಥರ ರಾಜಕೀಯ ಅಂದ್ರೆ ನೋಡಿರ್ತೀರಲ್ವಾ, ಸೊ ಆ ರೀತಿ ಅವರು ಸುಮ್ಮನೆ ಆಗ್ಬಿಟ್ರು. ಬಟ್ ಇವಾಗ ಏನ್ ಮಾಡ್ತಿದ್ದಾರೆ, ಮತ್ತೆ ಕೇಂದ್ರ ಸರ್ಕಾರದಿಂದನೇ ಪರ್ಚೇಸ್ ಮಾಡ್ಬಿಟ್ಟು ಅಕ್ಕಿಯನ್ನ ವಿತರಣೆ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಿದ್ರೆ ನೆಕ್ಸ್ಟ್ ಇವಾಗ 4-5 ತಿಂಗಳಿಂದ ಹಣ ಬಂದಿಲ್ವಲ್ಲ, ಸೊ ಆ ಒಂದು ಹಣವನ್ನ ಕೊಡ್ತಾರಾ ಅಥವಾ ಏನಾದ್ರು ಅದನ್ನ ಪಂಗನಾಮ ಏನಾದ್ರು ಹಾಕ್ತಾರಾ ಅಂತ ನೀವು ಕೇಳ್ಬೋದು. ಬಟ್ ಇಲ್ಲಿ ನಮ್ಮ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಏನಿದ್ದಾರೆ, ಸೊ ಅವರು ಹೇಳ್ತಿರುವಂತದ್ದು, ಆಲ್ರೆಡಿ ಅಮೌಂಟ್ ಏನ್ ಪ್ರಾಬ್ಲಮ್ ಇಲ್ಲ, ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ಒಂದು ಪ್ರೊಸೀಜರ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೇನು ಈ ತಿಂಗಳು ಕೊನೆಯಷ್ಟರಲ್ಲಿ ಆ ಒಂದು ಹಣ ಎಲ್ಲಾನು ಕೂಡ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಜಮಾ ಮಾಡೋದಿಲ್ಲ. ಸೊ ಅವಾಗ್ಲೇನೆ ಹೇಳ್ಬಿಟ್ಟಿದ್ರು, ಏನಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಯಾವಾಗ ಸಂಕ್ರಾಂತಿ ಹಬ್ಬಕ್ಕೆ ಅವರು ಜಮಾ ಮಾಡ್ತೀವಿ ಅಂತ ಹೇಳಿದ್ರಲ್ವಾ, ಸೊ ಅವಾಗ ಏನ್ ಹೇಳಿದ್ರು, ಅವರು ಕೂಡ 15ನೇ ತಾರೀಕಿನ ಒಳಗಡೆ ಎಷ್ಟೇ ತಿಂಗಳ ಹಣ ಪೆಂಡಿಂಗ್ ಉಳ್ಕೊಂಡಿರ್ಲಿ, ಸೊ ಆ ಒಂದು ಹಣವನ್ನ ಜಮಾ ಮಾಡ್ತೀವಿ, ಫೆಬ್ರವರಿ ತಿಂಗಳಿಂದ ಏನ್ ಮಾಡ್ತೀವಿ, ಅಕ್ಕಿಯನ್ನ ಕೊಡ್ತೀವಿ ಅಂತ ಆಲ್ರೆಡಿ ಡಿಸೆಂಬರ್ ತಿಂಗಳಲ್ಲೇ ಹೇಳಿದ್ರು. ಬಟ್ ಹಣನೂ ಇಲ್ಲ, ಅಕ್ಕಿನೂ ಇಲ್ಲ. 4-5 ತಿಂಗಳಿಂದ ಅಕ್ಕಿ ಹಣ ಕೊಡ್ತಿಲ್ಲ ಅಂತ ಅಂದ್ರೆ ಜನರು ಏನ್ ಮಾಡ್ಬೇಕಲ್ವಾ, ಹೊಟ್ಟೆಗೆ ಏನ್ ತಿನ್ಬೇಕಲ್ವಾ. ಸೊ ಎಲ್ಲರೂ ಕೂಡ ಅಂಗಡಿಯಲ್ಲೇ ಹೋಗಿ ಪರ್ಚೇಸ್ ಮಾಡ್ಕೊಂಡು ಅಕ್ಕಿಯನ್ನ ಕೊಂಡ್ಕೊಳ್ಳೋ ಶಕ್ತಿ ಇರುತ್ತಾ ಹೇಳಿ. ಸೊ ಕೆಲವರಿಗೆ ಏನಾಗುತ್ತೆ ಅಂತಂದ್ರೆ, ಹತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಮನೆಯಿಂದ ಹೊರಗಡೆ ಇರ್ತಾರೆ, ಸೊ ಮಕ್ಕಳುಗಳು ನೋಡ್ಕೊಳ್ತಿರಲ್ಲ, ಸೊ ಅವ್ರಿಗೆ ಕೂಲಿ ಮಾಡೋದಕ್ಕೂ ಕೂಡ ಆಗಲ್ಲ. ಕೂಲಿ ಮಾಡ್ಕೊಂಡವರು, ಬಿಡಪ್ಪ ಕೂಲಿ ಹೋಗ್ತೀವಿ, ಹೇಗೋ ಅಮೌಂಟ್ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತಾರೆ. ಸೊ ಅತಿ ವಯಸ್ಸಾಗಿರೋರು ಎಲ್ಲಿಗೆ ಹೋಗ್ಬೇಕು, ಆಲ್ಮೋಸ್ಟ್ ಪಿಂಚಣಿ ಹಣವನ್ನು ಕೂಡ ಏನ್ ಮಾಡಿದ್ರು, 2 ತಿಂಗಳಿಂದ ಹೋಲ್ಡ್ ಮಾಡಿದ್ರು. ಸೊ ಆ ಒಂದು ಹಣನೂ ಕೊಡ್ಲಿಲ್ಲ, ಇಲ್ಲಿ ಅಕ್ಕಿ ಹಣನೂ ಕೊಡ್ತಿಲ್ಲ, ಅಕ್ಕಿನೂ ಕೊಡ್ತಿಲ್ಲ, ಗೃಹಲಕ್ಷ್ಮಿ ಹಣನೂ ಇಲ್ಲ. ಸೊ ಏನ್ ಮಾಡ್ಬೇಕು ಜನ ಅಲ್ವಾ. ಸೊ ಇವಾಗ ಸದ್ಯದ ಮಾಹಿತಿ ಬಂದ್ಬಿಟ್ಟು ಅಕ್ಕಿಯನ್ನೇ ವಿತರಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನೇನ್ ಸರ್ಕಾರದ ಕಡೆಯಿಂದ ಫೈನಲ್ ಆಗಿ ಒಂದು ಘೋಷಣೆ ಆಗ್ಬಿಟ್ರೆ ಕಂಪ್ಲೀಟ್ ಆಗಿ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಸಿಎಂ ಸರ್ ಅವ್ರ ಜೊತೆ ಕೂಡ ಮಾತಾಡ್ಬಿಟ್ಟು ಸಿಎಂ ಸರ್ ಅವರೇ ಹೇಳಿರುವಂತದ್ದು, ಇನ್ನು ಮುಂದೆ ನೀವು ಕೇಂದ್ರದ ಕಡೆಯಿಂದ ಅಕ್ಕಿಯನ್ನ ಪರ್ಚೇಸ್ ಮಾಡ್ಕೊಳ್ಳಿ, ಆ ನಂತರ ಕೇಂದ್ರಕ್ಕೆ ಹಣವನ್ನ ಕಳಿಸಿ ಅಂತ ಹೇಳ್ತಿದ್ದಾರೆ. ಸೊ ಇದರ ಮೇಲೆ ಪ್ರೆಷರ್ ಆಗ್ತಾ ಇದೆ ಇವರಿಗೆ. ಗೃಹಲಕ್ಷ್ಮಿ ಯೋಜನೆ ಹಣ, ಅಕ್ಕಿ ಹಣ, ಅದು 5-6 ತಿಂಗಳು, ಗೃಹಲಕ್ಷ್ಮಿದು ಏನು 3 ತಿಂಗಳು ಹಣ ಒಟ್ಟಿಗೆ ಎಲ್ಲಿ ಬಿಡುಗಡೆ ಮಾಡ್ತಾರೆ, ಅಷ್ಟೊಂದು ಹಣ ತಾನೇ ಎಲ್ಲಿದೆ ಸರ್ಕಾರದ ಹತ್ರ. ಸೊ ಇದು ಕ್ವೆಶ್ಚನ್ ಮಾರ್ಕ್ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.